ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಬ್ಬರು ಒಳ್ಳೇದಾಗೈತೆ ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ, ಹರ್ಷ ಅಂತೇಳಿ. ಸೊ ಅವರು ಹಾಸನ ಕಡೆಯವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್, ನೀವು ಆರಾಮಿದ್ದೀರಾ ಸರ್? ನಾವು ಆರಾಮಿದ್ದೀವಿ. ಏನೆಲ್ಲ ಒಂದು ಒಳ್ಳೇದಾಗೈತೆ, ನೀವು ನಮ್ಮ ವೀಕ್ಷಕರ ಮುಂದೆ ರಮೇಶ್ ಶರ್ಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆದಮೇಲೆ ನಿಮ್ಮ ಜೀವನ ಏನು ಬದಲಾಯಿತು ಅದನ್ನು ತಿಳಿಸಿ ಸರ್. ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು 5 to 6 ಮಂತ್ ಆಯ್ತು. ಓಕೆ. ನಾವು ಹಾಸ್ಪಿಟಲ್ ಮಾಡಿ ಒಂದು 2-3 years ಆಗಿತ್ತು, ಏನು ಡೆವಲಪ್ಮೆಂಟ್ ಇರಲಿಲ್ಲ. ನೀವು ನಿಮ್ಮದು ಆಸ್ಪತ್ರೆ ಎಲ್ಲಿ ಸರ್ ಇರೋದು? ನಮ್ದು ಅರಸೀಕೆರೆಯಲ್ಲೇ. ಅರಸೀಕೆರೆಯಲ್ಲಿ. ಓಕೆ. ನಾವು ತುಂಬಾ ಜನದ ಹತ್ರ ಹೋಗಿದೀವಿ, ಬಟ್ ಯಾರು ಇಷ್ಟು ಕಾನ್ಫಿಡೆಂಟ್ ಆಗಿ ಯಾರು ಹೇಳಿರ್ಲಿಲ್ಲ, ಮತ್ತೆ ಯಾರು ಕೂಡ ನಮ್ಗೆ ಇಷ್ಟೊಂದು ಮಾಹಿತಿ ಕೊಟ್ಟಿರ್ಲಿಲ್ಲ. ಆಮೇಲೆ ನಿಮ್ಮ ಸ್ವದೇಶ್ ಮೀಡಿಯಾ ಇಂದಾನೆ ಬೇರೆ ಕಡೆ ತುಂಬಾ ಜನ ಹತ್ರ ಹೋಗಿದ್ವಿ, ಬಟ್ ಯಾರು ಅಷ್ಟು ನಮ್ಗೆ ಕನ್ಫರ್ಮ್ ಚೆನ್ನಾಗ್ ಬರ್ಲಿಲ್ಲ, ರಿಸಲ್ಟ್ ಯಾರು ಬರ್ಲಿಲ್ಲ, ತುಂಬಾ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ವಿ. ಬಟ್ ಆದ್ರೆ ರಮೇಶ್ ಶರ್ಮಾ ಗುರುಜಿ ಅವರು ಒಂದ್ ಕಾಲ್ ಅಲ್ಲೇ ಎಲ್ಲ ಹೇಳಿದ್ರು, ಹಿಂಗಿದೆ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡ್ವಿ ಅಂತಿಲ್ಲ. ಒಂದ್ 10 days ಆದ್ಮೇಲೆ ಕಾಲ್ ಮಾಡಿದ್ರು. ಯಾವ್ದೇ ತರ ಫಿಯರ್ ಇಲ್ಲ ಅವ್ರ ಹತ್ರ ಇದ್ ಮಾಡ್ಲಿಕ್ಕೆ. ಒಳ್ಳೆ ಟ್ರಸ್ಟೆಡ್ ಪರ್ಸನ್. ಆಮೇಲೆ ಅವರು ಪರಿಹಾರ ಕೊಟ್ರು, ಹಿಂಗ್ ಮಾಡ್ಕೋಬೇಕು, ಹಾಸ್ಪಿಟಲ್ ನೇಮ್ ಆಗ್ಲಿ ಪ್ರತಿಯೊಂದಾಗ್ಲಿ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರು. ಬಟ್ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ನಮಗೆ ಇವಾಗ ಚೇಂಜ್ ಮಾಡಕ್ ಆಗಲ್ಲ ಅಂತ ಎಲ್ಲ ಹೇಳಿದ್ವಿ. ಬಟ್ ಆದ್ರೂ ಗುರುಗಳು ಆದಷ್ಟು ಬೇಗ ಚೇಂಜ್ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ಇವಾಗ ಸರ್ ಒಂದ್ ಹಂತಕ್ಕೆ ತುಂಬಾ ಚೆನ್ನಾಗ್ ಬಂದಿದೆ. ಮುಂಚೆ ನಾವು ತಿಂಗ್ಳಿಗೆ 5 to 8 ಕೇಸ್ ಮಾಡ್ತಾ ಇದ್ವಿ ತಿಂಗ್ಳಿಗೆ. ಇವಾಗ ನಮ್ಮ ಹಾಸ್ಪಿಟಲ್ ಹೆಂಗಾಗಿದೆ ಅಂತಂದ್ರೆ ಒಂದು 18 to 20 ಕೇಸ್ ಮಾಡ್ತಿದ್ವಿ. ಇವಾಗ ಒಂದು 3 months ಇಂದ ನಂಬರ್ ಚೇಂಜ್ ಮಾಡ್ಕೊಂಡಾಗಿಲ್ಲ. ಸೂಪರ್ ಸರ್. ನಂಬರ್ ಅಂದ್ರೆ ಆಸ್ಪತ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನಿಮ್ ಪರ್ಸನಲ್ ನಂಬರ್? ಆಸ್ಪತ್ರೆ ನಂಬರ್ ಚೇಂಜ್ ಮಾಡಿದ್ವಿ, ಆಮೇಲೆ ನಮ್ ನಂಬರ್ ಕೂಡ ಚೇಂಜ್ ಮಾಡಿದ್ವಿ, 2 ನಂಬರ್ ಕೂಡ ಚೇಂಜ್ ಮಾಡ್ಕೊಂಡ್ವಿ. ನಾವು ಕಸ್ಟಮರಿಗೋಸ್ಕರ ನಾವು ಇದ್ ಮಾಡಿಲ್ಲ. ನಮ್ ಜೀವನ ಚೆನ್ನಾಗಿದ್ರೆ ಇನ್ನೂ 10 ಜನ ಕಸ್ಟಮರ್ ತಗೊಳ್ಳಲ್ಲ ಸರ್. ಹೌದು. ಅದಕ್ಕೋಸ್ಕರ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಳಕ್ ಹೇಳಿದ್ರು. ಆಮೇಲೆ ಸ್ವಲ್ಪ ವ್ಯಾಪಾರದಲ್ಲಿ ಏನೇನ್ ಮಾಡ್ಬೇಕು, ಯಾವ ತರ ಇದ್ ಮಾಡ್ಬೇಕು ಎಲ್ಲ ಹೇಳಿದ್ರು. ಪಾಪ ತುಂಬಾ ಚೆನ್ನಾಗ್ ಮಾತಾಡಿದ್ರು. ಆಮೇಲೆ ನಮ್ ಸ್ನೇಹಿತರಿಗೂ ಕೂಡ ನಾವು ಇನ್ಫಾರ್ಮ್ ಮಾಡಿ 1-2-3 ಜನ ಹೇಳಿದ್ವಿ. ಯಾಕೆಂದ್ರೆ ಸರ್ ಬಿಸ್ನೆಸ್ ಮಾಡೋದು ಇವತ್ತು ತುಂಬಾ ಕಷ್ಟ ಇದೆ. ಹೌದು. ಅದ್ರಲ್ಲೂ ಕಾಂಪಿಟೇಷನ್ ಇರೋ ಕಡೆ ನಾವು ಮಾಡ್ತೀವಿ ಅಂತಂದ್ರೆ, ನಾವು ಒಬ್ಬ ಸ್ಟ್ಯಾಂಡ್ ಅಪ್ ಆಗಿ ಮಾಡ್ತೀವಿ ಅಂತಂದ್ರೆ ಬೆಳೆಯೋದಕ್ಕೆ ಜನ ಬಿಡಲ್ಲ. ಕರೆಕ್ಟ್. ಗುರುಗಳು ಎಲ್ಲ ಪಾಪ ಹೇಳಿ ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು ಪ್ರತಿ ಒಂದನ್ನು ನಮ್ಮ ಸಪೋರ್ಟ್ ಇಟ್ಕೊಂಡು. ಆಮೇಲೆ ಇನ್ನೊಂದು ಈಗ ಲಾಸ್ಟ್ 15 days ಬ್ಯಾಕ್ ಒಂದು ಮಿಷಿನ್ ತಗೊಂಡ್ವಿ, ಲೇಸರ್ ಮಿಷಿನ್ ತಗೊಂಡಿದ್ದೆ. ಓಕೆ ಸರ್. ಅದು ಪ್ರೆಸೆಂಟ್ ರೇಟ್ ಬಂದ್ಬಿಟ್ಟು 28 lakhs rupees. ಒಳ್ಳೆ ಆಫರ್ ಅಲ್ಲಿ ನನಗೆ ಬರೀ 7 ಲಕ್ಷ ರೂಪಾಯಿಗೆ ಸಿಕ್ತು. ಓಕೆ. ಅಂದ್ರೆ ಇದೊಂದು ಆಫ್ ರೇಟು ಇಲ್ಲ, ಅದಕ್ಕೂ ಕಮ್ಮಿ ಇದೆ? ಹೌದು. ಅಂದ್ರೆ ಒಂದ್ ಸೈಡು ಇಲ್ಲ ಸರ್, ಅದು 150 ಕೇಸ್ ಮಾಡಿದಾರೆ ಅಷ್ಟೇ ನಮ್ ಸರ್ ಗೊತ್ತಿರೋರೆ. ಓಕೆ. ಇನ್ನು ಫ್ರೆಶ್ ಹೊಸದು ಅನ್ನೋ ತರನೇ ಇದೆ. ಹೊಸದೇ. ನಾವು ಅದೇ ಕಂಪ್ನಿನೇ ಇನ್ಸ್ಟ್ರೂಮೆಂಟ್ಸ್ ಕೂಡ ಯೂಸ್ ಮಾಡ್ತಿರೋದು. ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಕಂಪ್ನಿ ಅದು. ಸೂಪರ್. ಹೆಲ್ಪ್ ಆಯ್ತು ನಿಮ್ಗೆ? ಅದನ್ನು ಕೂಡ ಗುರುಗಳ ಹತ್ರ ಕೇಳ್ಕೊಂಡ್ಬಿಟ್ಟು, ಗುರುಗಳು ಹೇಳಿರೋ ಡೇಟ್ ಅಲ್ಲೇ ತಗೊಂಡಿದ್ದು, ಅವ್ರು ಹೇಳಿರೋ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊಂಡಿದ್ದು, ಅವ್ರು ಯಾವ್ಯಾವ ತರ ಏನೇನ್ ಹೇಳ್ತಾರೆ ಅದೇ ತರಾನೇ ಮಾಡ್ಕೊಂಡಿದ್ವಿ. ಸೂಪರ್ ಸರ್. ಸೊ ಈಗ ಆಸ್ಪತ್ರೆ ಅದು ನಿಮ್ದು ನೇಮು ಚೇಂಜ್ ಮಾಡಿದ್ದೀರಾ? ಹಾಗೆ ಇದೆಯಾ? ಇಲ್ಲ, ಅದು ಹಾಗೆ ಇದೆ. ಇನ್ನ 2029ಗೆ ನಮ್ದು ಚೇಂಜ್ ಆಗ್ಬೇಕಾಗಿದೆ. ಓಕೆ. ಅವಾಗ ಗೌರ್ಮೆಂಟ್ ರೂಲ್ಸ್ ಚೇಂಜ್ ಆದಾಗ ಅವಾಗ ಚೇಂಜ್ ಮಾಡ್ಕೊತೀವಿ. ನೇಮ್ ಹೇಳ್ಬೋದಾ? ಈಗ ಪ್ರೆಸೆಂಟ್ ಆಸ್ಪತ್ರೆ ಎಲ್ಲಿದೆ ಅದು ನಮ್ಮ ವೀಕ್ಷಕ ಗಮನಕ್ಕೆ ಬಂದ್ರೆ ಸರೌಂಡಿಂಗ್ ಇರೋರು ಯಾರಾದ್ರೂ ಬಂದು ಭೇಟಿ ಮಾಡ್ತಾರೆ? ಖಂಡಿತ ಸರ್. ನಮ್ದು ಅರಸೀಕೆರೆ ಸಾಯಿನಾಥ ರೋಡ್ ಅಂತ ಧನ್ವಂತರಿ ಮೆಡಿಕಲ್ ಸ್ಟೋರ್ ಅಂತ ಇದೆ. ಓಕೆ ಸರ್. ಅದೇ ರೋಡ್ ಅಲ್ಲೇ ಡೌನ್ ಅಲ್ಲೇ ಇರೋದು ನಮ್ಮ ಹಾಸ್ಪಿಟಲ್. ಎಷ್ಟೋ ಜನ ಕೇಳಿದ್ರೆ ಎಲ್ಲ ಬರೀ ಬಿಲ್ಡಿಂಗ್ ಪ್ರಾಬ್ಲಮ್ ಇದೆ, ನಿಮ್ಮಲ್ ಪ್ರಾಬ್ಲಮ್ ಇದೆ, ಅದು ಇದು ಅಂತ ಬರೀ ಹೇಳೋದು ಇದು ಮಾಡೋದು, ಬರೀ ಫ್ರಾಡ್ ಮಾಡಿರುತ್ತೆ. ಬಟ್ ಆದ್ರೆ ರಮೇಶ್ ಶರ್ಮಾ ಗುರುಜಿ ಮಾತ್ರ ನೆಕ್ಸ್ಟ್ ಲೆವೆಲ್. ಇದ್ರಲ್ಲಿ 2 ಮಾತೇ ಇಲ್ಲ ಸರ್. ಕೊಡೋ ಮಾತಾಡೋ ಕಾನ್ಫಿಡೆಂಟ್ ಇಂದಾಗ್ಲಿ, ಅವ್ರು ಹೇಳೋ ಒಂದ್ ಇದ್ರಿಂದ ನಮಗೆ ಅರ್ಧ ಧೈರ್ಯ ಬರುತ್ತೆ. ಈಗ ನಾವ್ ಏನೇ ಒಂದ್ ಮಾಡ್ತೀವಿ, ಸರ್ಜರಿ ಮಾಡ್ತೀವಿ, ಸಕ್ಸಸ್ ಆಗುತ್ತೆ, ಆಮೇಲೆ ದುಡ್ಡು ಕೊಡಿ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ನಮಗ್ ನಂಬಿಕೆ ಇರುತ್ತೆ. ಅವ್ರು ಅದೇ ತರ ಹೇಳ್ತಾರೆ, ನೀವೊಂದ್ ಚಿಕ್ ತಗೊಳ್ಳಿ, ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನನಗ್ ಕೊಡಿ, ರಿಟರ್ನ್ ದುಡ್ಡು ಹಾಕ್ತಿವಿ. ಇವತ್ತು ಈ ತರ ಯಾರು ಹೇಳ್ತಾರೆ ಸರ್? ಯಾರು ಕೂಡ ಹೇಳಲ್ಲ. ಹೌದು. ಯೂಸ್ ಮಾಡಿ ಆದ್ಮೇಲೆ ರಿಟರ್ನ್ ಅಮೌಂಟ್ ಕಮ್ಮಿ ಆಲ್ಮೋಸ್ಟ್ ಕೊಡಲ್ಲ. ಹೌದೌದು. ರಿಟರ್ನ್ ಅಮೌಂಟ್ ಅಂತ ಬಾಯಿ ಬರಲ್ಲ ಸರ್, ಯಾರು ಹೇಳೋದು ಇಲ್ಲ. ಹೌದು. ಬಟ್ ರಮೇಶ್ ಶರ್ಮಾ ಗುರುಗಳು ಮಾತ್ರ ತುಂಬಾ ಚೆನ್ನಾಗಿ ಹೇಳತ್ತು. ಬ್ಲಾಕ್ ಮ್ಯಾಜಿಕ್ ಪೌಡರ್ ಕೊಟ್ಟಿದ್ದಾರಾಗ್ಲಿ, ತಿರುಚೆಂದೂರು ದೇವಸ್ಥಾನಕ್ಕೆ ಹೋಗಕ್ಕೆ ಹೇಳಿದ್ರು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ.
ಅಲ್ಲಿಗೂ ಕೂಡ ಹೋಗಿದೀವಿ. ಹ್ಮ್ ಇನ್ನ 3-4 ಕಡೆ ತುಂಬಾ ಪವರ್ಫುಲ್ ದೇವ್ರ ಕಡೆ ಹೇಳಿದ್ದಾರೆ, ಹ್ಮ್ ಹೋಗ್ಬೇಕು. ಬಟ್ ಇಲ್ಲಿ ನಾನು ಹಾಸ್ಪಿಟ್ಲ್ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ, ಪೇಷಂಟ್ಸ್ ಜಾಸ್ತಿ ಆಗ್ತಿದ್ದಾರೆ. ಓಕೆ. ನಮಗೆ ಆ ಕಡೆ ಈ ಕಡೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ಆತರ ಇವಾಗ ಸ್ವಲ್ಪ ಇದಾಗಿದೆ, ಬಿಸಿ ಆಗಿದ್ದೀನಿ. ಸೊ ಟೈಮ್ ತೊಗೊಂಡು ಸ್ವಲ್ಪ ಗ್ಯಾಪಲ್ಲಿ ಅದೆಲ್ಲ ಮುಗಿಸ್ಕೊಳ್ಳಿ. ಸೊ ಹೌದೌದು. ನಿಮ್ಮ ಆಸ್ಪತ್ರೆದು ಒಂದು ಫೋಟೋ ಏನಾದರೂ ಇದ್ದರೆ ಕಳಿಸ್ಕೊಟ್ರೆ ನಮ್ಮ ವೀಕ್ಷಕ ಗಮನಕ್ಕೆ ನಾನು ಆ ಫೋಟೋ ಹಾಕ್ತೀನಿ. ಹಾ, ಕಳ್ಸ್ಕೊಡ್ತೀನಿ, ಖಂಡಿತ ಕಳ್ಸ್ಕೊಡ್ತೀನಿ ಸರ್. ಓಕೆ ಸರ್, ಒಳ್ಳೆಯದಾಗಲಿ. ನಮಸ್ಕಾರ. ಹಾ, ಸರಿ ಸರಿ. ಸೂಪರ್. ಅಂದರೆ ಅವರು ಡಾಕ್ಟರು ಆಸ್ಪತ್ರೆ ಡಾಕ್ಟ್ರು ಅಂದರೆ ಒಂದು ಅದು ಕೂಡ ಡೆಲ್ ಆಗ್ತಾ ಇತ್ತು. ಅವರು ಸುಮಾರು ಬೇರೆ ಕಡೆ ನೋಡಿದಾಗ ಬಿಲ್ಡಿಂಗಲ್ಲಿ ಏನೋ ಸಮಸ್ಯೆ ಇತ್ತು ಅಂತೆಲ್ಲ ಸಜೆಷನ್ ಮಾಡಿದ್ದಾರೆ. ಬಟ್ ಒರಿಜಿನಲ್ ನಿಮ್ಮ ಕಡೆಯಿಂದ ಒಳ್ಳೆ ಪರಿಹಾರ ಸಿಕ್ಕಿ ಅವರು ಬಿಸ್ನೆಸ್ಸಲ್ಲಿ ಮತ್ತು ಕೆಲವೊಂದು ಎಕ್ವಿಪ್ಮೆಂಟ್ ಕೂಡ ಅವ್ರಿಗೆ ಕಡಿಮೆ ರೇಟಲ್ಲಿ ಕಾಸ್ಟ್ಲಿ ಎಕ್ವಿಪ್ಮೆಂಟು ಸಿಕ್ಕಿರೋದು ಇವೆಲ್ಲ ಬೆನಿಫಿಟ್ ಆಗೈತೆ. ತುಂಬಾ ಅವ್ರಿಗೆ ಈ ಒಂದು ಇದನ್ನು ನಂಬಿದ್ದಾರೆ. ಯಾಕಂದರೆ ಡಾಕ್ಟರ್ಸ್ಗಳು ಇವುಗಳ ಬಗ್ಗೆ ಅಷ್ಟು ನಂಬಿಕೆ ಅನ್ನೋದಕ್ಕೆ ಅವ್ರು ದುಡಿಮೆ ಮೇಲೆ ನಂಬ್ತಾರೆ, ಬಿಟ್ಟರೆ ಕೆಲಸದ ಮೇಲೆ ಇವೆಲ್ಲ ಹೆಂಗೋ ಕೆಲಸ ಮಾಡುತ್ತೆ ಅನ್ನೋದನ್ನ ಜಾಸ್ತಿ ಮಾಡ್ತಾರೆ. ಬಟ್ ಇವರು ಅದನ್ನು ಅಳವಡಿಸ್ಕೊಂಡು ನಿಮ್ಮ ಒಂದು ನಂಬರ್ಸ್ಗಳು ಚೇಂಜ್ ಮಾಡಿಸಿ ಆದಮೇಲೆ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ, ಬಿಸ್ನೆಸ್ ಬರ್ತಾ ಇದೆ ಅಂತ ಹೇಳಿದ್ರು. ಖುಷಿನೇ. ಏನಾಗಿತ್ತು ಒರಿಜಿನಲ್ ನಿಮ್ಮ ಕಣ್ಣಿಗೆ ಏನು ಕಂಡಿತ್ತು ತೊಂದರೆ? ಸರ್ ಆಕ್ಚುಲಿ ಅವ್ರದ್ದು ಬೇಸಿಕ್ ಪ್ರಾಬ್ಲಮ್ ಇತ್ತು, ಗ್ರಹಚಾರ ದೋಷ ಅಂತ. ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರು ಗಾಡಿ ನಂಬರು ಕೆಟ್ಟಿತ್ತು. ಅದಾದ್ಮೇಲೆ ಅವರು ಬಿಲ್ಡಿಂಗ್ನು ಸ್ವಲ್ಪ ವಾಸ್ತು ದೋಷ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಅವ್ರು ಇಟ್ಟಿರೋ ನೇಮ್ ಕೂಡ ಸ್ವಲ್ಪ ರಾಂಗ್ ತೋರಿಸ್ತಾ ಇತ್ತು ನನಗೆ. ತುಂಬಾ ಜನ ನಮ್ಮ ವೀಕ್ಷಕರು ತುಂಬಾ ಹೆಸರುಗಳು ಇಟ್ಟಿರ್ತಾರೆ, ಪ್ರತಿ ಒಂದು ಸ್ಟೋರ್ಗೂ ಹೋಟೆಲ್ಗೆ ಯಾವುದಕ್ಕೆ ಆಗ್ಲಿ ಆ ಹೋಟೆಲ್ ನೇಮ್ ಇಟ್ಟಿರ್ತಾರಲ್ಲ, ಆ ನೇಮ್ ಅಲ್ಲಿ ಬಿಸ್ನೆಸ್ ಆಗುತ್ತಾ ಇಲ್ಲ ಅಂತ ಫಸ್ಟ್ ನಾನು ಚೆಕ್ ಮಾಡ್ತೀನಿ. ಬಿಸ್ನೆಸ್ ಆಗಿದ್ರೆ ಅದು ನೇಮ್ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಏನಾದ್ರು ಒಂದು ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ಒಂದು ಸ್ಟಾರ್ಟಿಂಗ್ ಅಥವಾ ಎಂಡಿಂಗ್ ಯಾವ್ದಾದ್ರು ಒಂದು ಎಡಿಟ್ ಮಾಡಿ ಕೊಡೋ ತರ ಇದ್ರೆ ಕೊಡ್ತೀವಿ. ಆ ಪೂರ್ತಿ ನೇಮಲ್ಲೇ ಬಿಸ್ನೆಸ್ ಆಗಲ್ಲ ಅಂದಾಗ ಪೂರ್ತಿ ನೇಮೇ ಚೇಂಜ್ ಮಾಡಬೇಕು. ಇವ್ರು ಒಂದು ಕಣ್ಣಿನ ಹಾಸ್ಪಿಟ್ಲ್ ಹೆಸರು ಇಟ್ಟಿದ್ರು, ಅದು ಏನಂತ ಒಳ್ಳೆ ಬೆನಿಫಿಟ್ ಏನು ಇದ್ದಿಲ್ಲ ಅದಕ್ಕೆ. ಬಟ್ ಅವ್ರು ಈಗ ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಮಾಡಿರೋದ್ರಿಂದ ನಾವು ಅದನ್ನ ಚೇಂಜ್ ಮಾಡಕ್ ಆಗಲ್ಲ ಸರ್. ಅದು ನೆಕ್ಸ್ಟ್ ಇನ್ನೊಂದು 2-3 ಇಯರ್ 1 ಇಯರ್ ವೇಟ್ ಮಾಡಲೇಬೇಕು. ಅಲ್ಲಿವರೆಗೂ ನಾವು ಇದೇ ನೇಮಲ್ಲೇ ಕಂಟಿನ್ಯೂ ಮಾಡಲೇಬೇಕು. ರಿನಿವಲ್ ಟೈಮಲ್ಲಿ ನೋಡೋಣ, ಇವಾಗ ಏನಾದ್ರು ಬೇರೆ ಪರಿಹಾರ ಕೊಡಿ ಅಂದ್ರು. ಆಮೇಲೆ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ಎಲ್ಲ ಆಗಿತ್ತು, ನಾವು ಅದನ್ನೆಲ್ಲ ರಿಮೂವ್ ಮಾಡಿ ಅವ್ರಿಗೆ ಏನೇನು ಕೊಡ್ಬೇಕು ನಮ್ಮ ಕಡೆಯಿಂದ ತಾಯ್ತಾ ನೆಗೆಟಿವ್ ಪೌಡರು ಮತ್ತೆ ಅದಕ್ಕೆ ಏನೇನು ಬೇಕು ಎಲ್ಲ ಐಟಮ್ ಕಳ್ಸಿಕೊಟ್ವಿ. ಅದು ಒಂದು 1 ಮಂತ್ ಒಳಗಡೆ 21 ಡೇಸಲ್ಲಿ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಮನುಷ್ಯನ ಫುಲ್ ಬ್ಲಾಕೇಜಸ್ ರಿಮೂವ್ ಆಗ್ಬಿಡುತ್ತೆ, ಹಣದ ಅಭಿವೃದ್ಧಿ ಆಗುತ್ತೆ, ಆರೋಗ್ಯ ಸರಿ ಹೋಗುತ್ತೆ, ಅವ್ರದ್ದು ಏನೇ ಬಿಸ್ನೆಸ್ಗಳು ಕ್ಲಿಕ್ ಆಗ್ತಾ ಇರುತ್ತೆ, ದಿನೇ ದಿನೇ ಬೆಳೀತಾ ಹೋಗ್ತಾರೆ. ಅದರಿಂದ ಮೇನ್ ಆಗಿ ಬೇಸಿಕ್ ಪ್ರಾಬ್ಲಮ್ ಅವ್ರಿಗೆ ಜಾತಕನೂ ಕೆಟ್ಟಿತ್ತು, ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರ್ ಕೆಟ್ಟಿತ್ತು, ಗಾಡಿ ನಂಬರ್ ಕೆಟ್ಟಿತ್ತು. ಆ ಬೇಸಿಕ್ ಇಂದಾನೆ ಅವ್ರಿಗೆ ಫುಲ್ಲು ಪರಿಹಾರ ಕೊಟ್ವಿ. ಎಲ್ಲ ಕಡೆ ಒಂದ್ ಕಡೆಯಿಂದ ನೀಟಾಗಿ ಕೇಳಿದ್ರು, ಮತ್ತೆ ನಾವ್ ಏನ್ ಹೇಳ್ತೀವಿ ಅದನ್ನ ಪಕ್ಕ ಫಾಲೋ ಮಾಡಿದ್ರು. ಅವ್ರು ಆಕ್ಚುಲಿ ಇನ್ನೂ ಅರ್ಧನೂ ಮಾಡ್ಲಿಲ್ಲ ಪರಿಹಾರಗಳು, ಹಂಗೆ ಅವ್ರಿಗೆಲ್ಲ ರಿಮೂವ್ ಮಾಡ್ಕೊಟ್ವಿ. ಬಿಸ್ನೆಸ್ ಕ್ಲಿಕ್ ಆಯ್ತು. ಮತ್ತೆ ಮಿಷಿನರಿ ಕೂಡ ಅವ್ರಿಗೆ ತುಂಬಾ ಚೀಪಲ್ಲಿ ಸಿಕ್ತು. ಅವರೇ ಹೇಳಿದ್ದಾರೆ. ಇವಾಗ ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಖುಷಿಯಿಂದ ಇದ್ದಾರೆ. ಇವಾಗ ನೆಕ್ಸ್ಟ್ ಒಂದು ಬಿಸ್ನೆಸ್ ಕಿಟ್ ತಗೊಳ್ಳಿ ಅಂತ ಹೇಳಿದೀವಿ. ಬಿಸ್ನೆಸ್ ಕಿಟ್ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಸರ್, ಇದು ಎಲ್ಲಾ ಕಡೆನೂ ಅಂಗಡಿ ವ್ಯಾಪಾರಕ್ಕೆ ಬಿಸ್ನೆಸ್ ಕಿಟ್ ಅಂತ ಕೊಡ್ತೀವಿ, ಮನೆಗಾದ್ರೆ ವಾಸ್ತು ಕಿಟ್ ಅಂತ ಕೊಡ್ತೀವಿ. ಅವ್ರಿಗೆ ಬಿಸ್ನೆಸ್ ಕಿಟ್ ಅಂತ ತಗೊಳ್ಳಿ ಸರ್. ಅದು ಇನ್ನು ಇವಾಗ ಏನು ವ್ಯಾಪಾರ ನಡೀತಾ ಇದೆ ಅದಕ್ಕೆ 2-3 ಆಗುತ್ತೆ ಬಿಸ್ನೆಸ್ ಕಿಟ್. ಒಂದು ಫೋಟೋ ಫ್ರೇಮ್ ತರ ಇರುತ್ತೆ ಅದು. ತುಂಬಾ ಜನ ಬಿಸ್ನೆಸ್ ಕಿಟ್ ಅಂದ್ರೆ ಯಾವ ತರ ಇರುತ್ತೆ ಅಂತ ಜನ ಒಂಥರ ಯೋಚನೆ ಮಾಡ್ತಾ ಇರ್ತಾರೆ. ಅದು ಒಂದು ಫೋಟೋ ಫ್ರೇಮ್ ತರ ಇರುತ್ತೆ, ಅದನ್ನ ನಾವು ಬಿಸ್ನೆಸ್ ಕಿಟ್ ಅಂತ ಕರಿತೀವಿ. ಅದ್ರೊಳಗಡೆ ನಮ್ಗೆ ಏನೇನ್ ಬೇಕು ಗಿಡ ಮೂಲಿಕೆಗಳಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟು ಅದನ್ನ ಸಿದ್ಧಿ ಮಾಡಿ ಸುಮ್ನೆ ನಾವು ಯಾರಿಗೂ ಏನು ಕೊಡೋದೇ ಇಲ್ಲ. ಒಂದು ನೆಗೆಟಿವ್ ಪೌಡರ್, ಸಣ್ಣದಾಗ ಒಂದು ನೆಗೆಟಿವ್ ಪೌಡರ್ ಕೊಟ್ಟರು ಅವ್ರ ಫೋಟೋ ತಗೊಳ್ತೀವಿ ನಾವು. ಯಾಕೆಂದ್ರೆ ಅದು ಅವ್ರ ಮನೆಗೆ ಹೋದ್ರೆ ಅವ್ರ ಹತ್ರ ಹೋದ್ರೆ ಅದು 100% ಅವ್ರಿಗೆ ವರ್ಕ್ ಆಗ್ಲೇಬೇಕು. ಸಾಮೂಹಿಕವಾಗಿ ಈ ಪ್ರಪಂಚದಲ್ಲಿ ತರಕಾರಿ ತರ ತಗೊಂಬಂದು ಗುಡ್ಡೆ ಇಟ್ಕೊಂಡು ಕೇಳ್ದವ್ರಿಗೆಲ್ಲ ಪ್ಯಾಕ್ ಮಾಡಿ ಕಳ್ಸಿದ್ರೆ ಅದು ವರ್ಕ್ ಆಗಲ್ಲ. ನಾವು ಯಾರಿಗೆ ಕೊಟ್ರು ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದು ಇಂಥವ್ರಿಗೆ ಕೊಟ್ರೆ ಅವ್ರಿಗೆ ವರ್ಕ್ ಆಗ್ಲೇಬೇಕು ಅಂತ ನಾವು ಪೂಜೆ ಮಾಡಿ ಇಲ್ಲಿ ಸಿದ್ಧಿಗಿಟ್ಟು ಆಮೇಲೆ ಕಳಿಸ್ಕೊಡ್ತೀವಿ. ಮತ್ತೆ ಪ್ರತಿಯೊಂದು ಐಟಮ್ನು ನಾವು ಅವಾಗ್ಲೇ ತಯಾರು ಮಾಡ್ತೀವಿ. ಒಂದು ತಾಯ್ತ ಆಗ್ಲಿ, ಒಂದು ನೆಗೆಟಿವ್ ಪೌಡರ್ ಆಗಲಿ, ತುಂಬ ರಾಶಿಗಟ್ಟಲೆ ತಂದು ಇಟ್ಬಿಡೋದು, ಅದು ಸ್ವಲ್ಪ ದಿನ ಇರಲಿ ಅಂತ ಅದು ಎಷ್ಟೋ ಒಂದಷ್ಟು ತಂದಿಟ್ಟು ಗುಡ್ಡೆ ಇಟ್ಬಿಟ್ಟು ತಗೊಂಡೋಗಿ ತುಂಬಿ ಕೊಡೋ ಥರ ನಾವೇನು ಮಾಡಲ್ಲ. ಫ್ರೆಶ್ ಆಗೇ ಮಾಡ್ತೀವಿ, ಫ್ರೆಶ್ ಆಗೇ ಕೊಡ್ತೀವಿ. ಯಾವತ್ತೂ ಫ್ರೆಶ್ ಅಂತ ಇರ್ತಾರಲ್ವಾ ಎಲ್ಲರೂ, ಅದು ವರ್ಕ್ ಆಗೋದು ಹಾಗೆ. ಅದರಿಂದ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ರು ಪಾಪ. ಇವತ್ತು ತುಂಬಾ ಚೆನ್ನಾಗಿದ್ರೆ, ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದೇ ತರನೇ ಇನ್ನೂ ಒಂದು ದೊಡ್ಡ ಹಾಸ್ಪಿಟ್ಲ್ ಇದೆ, ಅವರು ಸುಮಾರು ಒಂದು 4-5 ಬಸ್ ಎಲ್ಲ ತಗೊಂಡಿದ್ದಾರೆ. ಬಟ್ ಅವ್ರಿಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಆದ್ಮೇಲೆ ಲೈನಿಗೆ ತಗೊಳ್ಳೋಣ ಅಂತ ನಾನು ಸುಮ್ಮನಿದ್ದೀನಿ. ಅವರು ಇದಕ್ಕಿಂತ ದೊಡ್ಡ ಹಾಸ್ಪಿಟ್ಲ್ ಅದು. ಹಾಸ್ಪಿಟ್ಲ್ ಇವ್ರದ್ದು ಕಣ್ಣಿನ ಹಾಸ್ಪಿಟ್ಲು, ಅವ್ರದ್ದು ಜನರಲ್ ಹಾಸ್ಪಿಟ್ಲು, ಅವ್ರದ್ದೇ ದೊಡ್ಡ ಹಾಸ್ಪಿಟ್ಲ್ ಇದೆ. ಅವ್ರದ್ದು ಒಂದು ದೊಡ್ಡ ತುಂಬಾ ಸಕ್ಸಸ್.
ಫೇಲ್ಯೂರ್ ಆಗ್ಬಿಟ್ಟಿದ್ರು, ಹಾಸ್ಪಿಟಲ್ ಕ್ಲೋಸ್ ಮಾಡೋ ಹಂತಕ್ಕೆ ಬಂದಿದ್ರು. ಇವಾಗ ಮತ್ತೆ ತುಂಬಾ ಸಕ್ಸಸ್ ಕಂಡ್ಬಿಟ್ರು. 2 ಯೂನಿಟ್ ಮತ್ತೆ ಬೆಳೆಸಿದ್ದಾರೆ ಅವ್ರು. ಬೇರೆ ಕಡೆ 2 ಯೂನಿಟ್ ಓಪನ್ ಮಾಡಿದ್ದಾರೆ, ಬ್ಲಡ್ ಬ್ಯಾಂಕ್ ಓಪನ್ ಮಾಡಿದ್ದಾರೆ. ಅವ್ರನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಗೊಳ್ಳೋಣ ಸರ್. ಸೂಪರ್ ಸೂಪರ್, ಒಳ್ಳೇದಾಯ್ತು. ಸೊ ವೀಕ್ಷಕರೇ, ಯಾಕಂದ್ರೆ ಇದು ಒಬ್ರು ರಿಸಲ್ಟ್ ಇರೋರು, ಸ್ಪೆಷಲಿ ಅವರು ಕಣ್ಣಿನ ಡಾಕ್ಟ್ರು ಸಂದಲ್ಲಿ ಅರಸೀಕೆರೆ. ಸೊ ಅವ್ರದ್ದೊಂದು ಕ್ಲಿನಿಕ್ದು ಫೋಟೋ ಕೂಡ ಹಾಕಿರ್ತೀನಿ. ಸೊ ಆ ಸುತ್ತಮುತ್ತ ನಮ್ಮ ವೀಕ್ಷಕರು ಯಾರನ್ನಿದ್ರೆ ಸೊ ಅಲ್ಲಿ ಹೋದರೆ ಸೊ ಅವರು ನೀಟಾಗಿ ಕೇರ್ ಮಾಡಿ ತೊಗೊಂಡು ನೋಡ್ತಾರೆ. ಸೊ ಆ ಒಂದು ನಂಬಿಕೆ ನಮಗಿದೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.